ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA ಸಮಾಜಶಾಸ್ತ್ರದಲ್ಲಿ ಯಾವುದನ್ನು ನೀವು ಓದಲಿಕ್ಕೆ ಆರಂಭ ಮಾಡಬೇಕು ಅಂತ ನಾನು ಹೇಳ್ತಾ ಹೋಗ್ತೇನೆ. ಈಗಾಗಲೇ ನೀವು ನನ್ನ ಹಳೆಯ ವಿಡಿಯೋವನ್ನು ನೋಡಿದರೆ ನಾನು ಅದರಲ್ಲಿ ಸಮಾಜಶಾಸ್ತ್ರದಲ್ಲಿ ಪ್ರಥಮ BA ಸಮಾಜಶಾಸ್ತ್ರದಲ್ಲಿ ಓದಲೇಬೇಕಾಗಿರುವಂತಹ ಮುಖ್ಯವಾದ ಪ್ರಶ್ನೆಗಳ ಬಗ್ಗೆ ಹೇಳಿದ್ದೆ. ನನ್ನ ಹಳೆಯ ವಿಡಿಯೋಸನ್ನು ನೋಡಿ. ಆದರೂ ಕೂಡ ಇವತ್ತು ಮತ್ತೊಮ್ಮೆ ನಿಮಗೆ ನಾನು ಹೇಳ್ತಾ ಇದ್ದೇನೆ, ಇವಿಷ್ಟನ್ನು ಓದಿದರೆ ಸಾಕು ಸ್ನೇಹಿತರೆ, ಖಂಡಿತವಾಗಿಯೂ ಕೂಡ 100ಕ್ಕೆ 100% ಪಾಸ್ ಆಗ್ತೀರಾ. ಯಾವುದೆಲ್ಲ ತುಂಬಾ ಮುಖ್ಯವಾಗಿದೆ ಅದನ್ನೇ ಓದ್ಕೊಳ್ಳಿ ಅಂತ ನಾನು ಯಾವುದು ಹೇಳಿದ್ದೇನೆ ಅದೆಲ್ಲವೂ ಕೂಡ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆಗಿ ಬಂದಿರುವಂಥದ್ದು. ನಾನು ಸುಮ್ಮನೆ ಯಾವುದೂ ಕೂಡ ಇಂಪಾರ್ಟೆಂಟ್ ಅಂತ ಹಾಕಿರುವಂಥದ್ದಲ್ಲ. ಇದೆಲ್ಲವೂ ಕೂಡ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳು, ಪದೇ ಪದೇ ಬಂದಿರುವಂತಹ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನಷ್ಟೇ ನಾನು ಮುಖ್ಯವಾದ ಪ್ರಶ್ನೆಗಳು ಅಂತ ಹಾಕಿರುವಂಥದ್ದು. ಅದನ್ನೇ ಓದಿದರೆ ಖಂಡಿತವಾಗಿಯೂ ಕೂಡ ಎಲ್ಲ ಪ್ರಶ್ನೆಗೂ ಕೂಡ ನಮಗೆ ಉತ್ತರ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಕೂಡ ಅದೇ ರೀತಿಯಾಗಿ ಓದಿರುವಂಥದ್ದು. ಆ ರೀತಿಯಾಗಿ ಓದಿದ್ರಿಂದ ಎಲ್ಲ ಪ್ರಶ್ನೆಗೂ ಕೂಡ ಉತ್ತರವನ್ನು ಬರೀಲಿಕ್ಕೆ ಸಾಧ್ಯ ಆಗಿದೆ. ಅದರಿಂದ ಹೆಚ್ಚಿದನ್ನು ನಿಮಗೆ ಓದಬೇಕು ಅಂತ ಇದ್ದರೆ ಖಂಡಿತವಾಗಿ ಓದ್ಕೊಳ್ಳಿ. ಆದರೆ ಯಾರಿಗೆಲ್ಲ ಸಮಯಾವಕಾಶ ಇಲ್ಲ, ಸಮಯ ಇಲ್ಲ ನನ್ನ ಹತ್ರ, ನಾನು ಕೆಲವೊಂದನ್ನು ಮಾತ್ರ ಓದ್ತೇನೆ ಅಂತ ಇರುವವರು ಈ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನು ಮಾತ್ರ ಬಿಡಲಿಕ್ಕೆ ಹೋಗಬೇಡಿ, ಅದನ್ನು ಓದಲೇಬೇಕಾಗ್ತದೆ. ಮೊದಲನೇದಾಗಿ, ಇವತ್ತಿನಿಂದ ನೀವು ಸಮಾಜಶಾಸ್ತ್ರವನ್ನು ಓದ್ತಾ ಇದ್ದೀರಿ ಅಂತಾದರೆ ನಾನು ಇವತ್ತಿನಿಂದ ಕೆಲವೊಂದನ್ನು ಯಾವುದನ್ನು ನೀವು ಓದಬೇಕು ಅಂತ ಹೇಳ್ತಾ ಹೋಗ್ತೇನೆ. ಮೊದಲಿಗೆ ಮೊದಲ ಯೂನಿಟಲ್ಲಿ ನಾವು ನೋಡಿದರೆ ಮೊದಲ ಬ್ಲಾಕನ್ನು ತಗೊಂಡು ಹೋಗುವ. ಮೊದಲ ಬ್ಲಾಕನ್ನು ನೋಡ್ತಾ ಹೋದರೆ ನೀವು ಸಮಾಜಶಾಸ್ತ್ರದ ಅರ್ಥವನ್ನು ಓದಬೇಕು. ಸಮಾಜಶಾಸ್ತ್ರ ಏನು ಅಂತ ಇರುವುದನ್ನು ಓದಬೇಕು. ಹಾಗೆ ಸಮಾಜಶಾಸ್ತ್ರದ ವ್ಯಾಪ್ತಿ ಏನೆಲ್ಲ ಇದೆ, ಎಲ್ಲಿ ತನಕ ಸಮಾಜಶಾಸ್ತ್ರದ ಬಗ್ಗೆ ಇದೆ ಅಂತ ಓದಬೇಕು. ವಸ್ತು ವಿಷಯ ಏನು ಅಂತ ಓದಬೇಕು. ಸಮಾಜಶಾಸ್ತ್ರದಲ್ಲಿ ವಸ್ತು ವಿಷಯ ಯಾವುದೆಲ್ಲ ವಸ್ತು ವಿಷಯಗಳಿರುವಂಥದ್ದು ನೋಡಿ: ಅರ್ಥಶಾಸ್ತ್ರ, ಮನಃಶಾಸ್ತ್ರ, ಇತಿಹಾಸ, ರಾಜ್ಯಶಾಸ್ತ್ರ, ಮಾನವಶಾಸ್ತ್ರ, ನ್ಯಾಯಶಾಸ್ತ್ರ. ಇವಿಷ್ಟು ಸಮಾಜಶಾಸ್ತ್ರದ ವಸ್ತು ವಿಷಯದಲ್ಲಿರುವಂಥದ್ದು. ಅದನ್ನೇ ಆ ಪಾಯಿಂಟ್ಸನ್ನೇ ಬರೆದು ಅದನ್ನೇ ವಿವರಿಸ್ತಾ ಹೋದರೆ ಆಯಿತು. ಇನ್ನು ಸಮಾಜಶಾಸ್ತ್ರದ ಪ್ರಾಮುಖ್ಯತೆಯನ್ನು ನೀವು ಓದಲೇಬೇಕು ಸ್ನೇಹಿತರೆ. ಪ್ರಾಮುಖ್ಯತೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇಲ್ಲಿ ನೀವು ನೋಡಿದರೆ ಅದರಲ್ಲಿ ಅವರು ಒಂದೊಂದು ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ, ಆದರೆ ನಾವೇ ಅದಕ್ಕೆ ಒಂದು ನಂಬರನ್ನು ಹಾಕಿ ಇಂತಿಷ್ಟು ಪಾಯಿಂಟ್ಸ್ಗಳಿದೆ ಅಂತ ನಾವು ಮಾಡ್ಕೊಳ್ಬೇಕಾಗ್ತದೆ. ಇನ್ನು ಇದರ ವಿವರಣೆ ಇಷ್ಟೊಂದು ಇದೆಯಲ್ಲಪ್ಪ, ನಾವು ಹೇಗೆ ಓದೋದು ಅಂತ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಮೊದಲಿಗೆ ಆ ಪಾಯಿಂಟ್ಸನ್ನು ನೋಡ್ಕೊಳ್ಳಿ. ಸಮಾಜಕ್ಕೆ ಸಂಬಂಧಿಸಿದ ನಂಬಲರ್ಹವಾದ ಜ್ಞಾನವನ್ನು ಸಮಾಜಶಾಸ್ತ್ರ ನೀಡ್ತದೆ. ಇದನ್ನೆಲ್ಲ ಕೂಡ ನೀವು ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ. ಅದಾದ ನಂತರ ಅದಕ್ಕಿರುವಂಥ ವಿವರಣೆಯನ್ನು ನೀವೇ ಬರಿತಾ ಹೋಗಿ. ಅಂದರೆ ಈ ಸಮಾಜಶಾಸ್ತ್ರ ಎನ್ನುವಂಥದ್ದು ನಮ್ಮ ಸಮಾಜದ ಸುತ್ತಮುತ್ತಲಾಗುವಂತಹ ವಿಷಯ ಸ್ನೇಹಿತರೆ. ಆದ್ದರಿಂದ ಅದರೊಳಗಿರುವಂತಹ ವಿವರಣೆಯನ್ನು ನೀವು ನಿಮ್ಮದೇ ಒಂದು ರೀತಿಯಲ್ಲಿ ಬರಿತಾ ಹೋಗಿ. ಯಾಕಂದರೆ ಒಂದು ಪಾಯಿಂಟ್ಸ್ ಅಂತ ಬಂದ ಮೇಲೆ ಆ ಪಾಯಿಂಟ್ಸಿಗೆ ಏನೆಲ್ಲ ಬರಿಬೋದು ಎನ್ನುವಂಥದ್ದನ್ನು ನೀವೇ ಯೋಚನೆ ಮಾಡ್ತಾ ಬರಿಬೇಕು. ಅದನ್ನೆಲ್ಲ ಕೂಡ ಪ್ರತಿಯೊಂದನ್ನು ಕೂಡ ಹೇಳಿಕೊಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಒಂದು ವೇಳೆ ನೋಡಿ, ಈಗ ನೀವು ಪಾಯಿಂಟ್ಸ್ ಸಮಾಜಶಾಸ್ತ್ರದ ಪ್ರಾಮುಖ್ಯತೆಯನ್ನು ಕಲಿಲೇಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲಿಯೂ ಕೂಡ ಈ ಒಂದು ಸಮಾಜಶಾಸ್ತ್ರದ ಪ್ರಾಮುಖ್ಯತೆಯ ಬಗ್ಗೆ ಕೇಳ್ತಾರೆ. ಈ ಸಮಾಜಶಾಸ್ತ್ರ ಯಾಕೆ ಓದಬೇಕು, ಅದರ ಪ್ರಾಮುಖ್ಯತೆ ಏನು ಅಂತ ಕೇಳ್ತಾ ಇರುವಂಥದ್ದು. ನೋಡಿ, ಸಮಾಜಶಾಸ್ತ್ರವು ನಮಗೆ ನಂಬಲಿಕ್ಕೆ ಸಾಧ್ಯವಿಲ್ಲದಂತಹ ಜ್ಞಾನವನ್ನು ಕೊಡ್ತದೆ. ಅದಕ್ಕೋಸ್ಕರ ನಾವು ಓದಬೇಕು. ನೋಡಿ, ಮೊದಲನೇ ಪಾಯಿಂಟೇ ಅದುವೇ. ಇಲ್ಲಿ ಇಷ್ಟು ದೊಡ್ಡ ಪಾಯಿಂಟ್ಸ್ ಇದೆ, ಆದರೆ ನಾವು ಓದಬೇಕಾದ್ರೆ ಸಮಾಜಕ್ಕೆ ಸಂಬಂಧಿಸಿದ ನಂಬಲರ್ಹವಾದ ಜ್ಞಾನವನ್ನು ಸಮಾಜಶಾಸ್ತ್ರ ನೀಡ್ತದೆ. ಯಾಕೆ ಸಮಾಜಶಾಸ್ತ್ರ ಪ್ರಾಮುಖ್ಯತೆ? ಸಮಾಜದಲ್ಲಿರುವಂತಹ ವಿಷಯವನ್ನು, ಜ್ಞಾನವನ್ನು ನಮಗೆ ಅದು ಕೊಡ್ತದೆ. ನಮ್ಮ ಸುತ್ತಮುತ್ತಲಿರುವಂತಹ ಸಮಾಜದ ವಿಷಯವನ್ನು, ಅದರ ಜ್ಞಾನವನ್ನು ನಮಗೆ ಕೊಡ್ತದೆ. ಆದ್ದರಿಂದ ಸಮಾಜಶಾಸ್ತ್ರ ಓದ್ಕೊಳ್ಬೇಕು, ಅದರ ಪ್ರಾಮುಖ್ಯತೆ ಅದು ಅಂತ ನಾವು ಬರೆಯುವಂಥದ್ದು. ಇನ್ನು ಸೆಕೆಂಡ್ ಪಾಯಿಂಟ್ ನೋಡಿದರೆ
ಅದು ನಿರ್ದಿಷ್ಟ ಮಾಹಿತಿಯನ್ನು ನಮಗೆ ಕೊಡ್ತದೆ. ಸಮಾಜದ ಸ್ಥಿತಿಗತಿಯ ಬಗ್ಗೆ ನಮಗೇನು ಕೊಡ್ತದೆ? ಮಾಹಿತಿಯನ್ನು ಕೊಡ್ತದೆ. ಅದನ್ನೆಲ್ಲ ನೀವು ಏನು ಅಂದರೆ ಜನರಲಾಗಿ ಯೋಚನೆ ಮಾಡ್ತಾ ಮಾತ್ರ ಕಲಿಬೇಕು, ಮತ್ತು ಅರ್ಥ ಮಾಡಿಕೊಂಡು ಕಲೀರಿ. ಒಂದು ಪಾಯಿಂಟ್ಸ್ ಜ್ಞಾನವನ್ನು ನೀಡ್ತದೆ, ನಿರ್ದಿಷ್ಟ ಮಾಹಿತಿಯನ್ನು ಕೊಡ್ತದೆ. ಇನ್ನೇನು ಕೊಡ್ತದೆ? ಅದು ಯಾಕೆ ಅದು ಪ್ರಾಮುಖ್ಯತೆಯನ್ನು ಹೊಂದಿದೆ? ಅದು ಒಂದು ಮಾರ್ಗದರ್ಶಕ ದೃಷ್ಟಿಕೋನ. ಸಮಾಜಶಾಸ್ತ್ರ ಅಂದರೆ ಏನು? ಅದೊಂದು ಮಾರ್ಗದರ್ಶನ ಮಾಡ್ತದೆ ನಮ್ಮನ್ನು. ಇದೇ ರೀತಿಯಾಗಿರು, ಜೀವನ ಈ ರೀತಿಯಾಗಿದ್ದರೆ ನೀನು ಸಕ್ಸಸ್ ಆಗ್ತೀಯಾ, ಜೀವನದಲ್ಲಿ ಈ ರೀತಿಯಾಗಿದ್ದರೆ ನೀನು ಜೀವನದಲ್ಲಿ ಮುಂದೆ ಬರ್ತೀಯಾ, ಈ ರೀತಿಯಾಗಿ ಪ್ರಯತ್ನಿಸು ಎನ್ನುವಂಥದ್ದನ್ನೆಲ್ಲ ಮಾರ್ಗದರ್ಶನವನ್ನು ಕೊಡುವುದು ಯಾವುದು? ಸಮಾಜಶಾಸ್ತ್ರ. ಭೌತಿಕ ಸಾಧನಗಳಾಗಿ ಸಮಾಜಶಾಸ್ತ್ರದ ಪರಿಕಲ್ಪನೆಗಳು, ಹದಿಹರೆಯದ ತಪ್ಪಿತಸ್ಥ ಗುಂಪುಗಳನ್ನು ಅಧ್ಯಯನ ಮಾಡುವಾಗ ಒಂದು ಭೌತಿಕ ಸಾಧನ, ಈ ಸಮಾಜಶಾಸ್ತ್ರ ಏನು ಮಾಡ್ತದೆ ಅಂದರೆ ದೈಹಿಕ, ಮಾನಸಿಕ ಎಲ್ಲ ರೀತಿಯಲ್ಲಿ ನಮಗೆ ಭೌತಿಕವಾಗಿ ಒಂದು ತಿಳುವಳಿಕೆಯನ್ನು ನೀಡುವಂಥ ಒಂದು ಸಾಧನ ಅಂತ ಹೇಳುವಂಥದ್ದು. ಆದ್ದರಿಂದ ಸಮಾಜಶಾಸ್ತ್ರ ಪ್ರಾಮುಖ್ಯತೆ ಹೊಂದಿರುವಂಥದ್ದು. ಇನ್ನು ಏನು ಮಾಡ್ತದೆ? ಅದು ಸ್ವಜ್ಞಾನವನ್ನು ಕೊಡ್ತದೆ ನಮಗೆ. ಸಮಾಜಶಾಸ್ತ್ರದಿಂದ ನಮಗೆ ನಮ್ಮೊಳಗೆ ಒಂದು ಜ್ಞಾನ ಮೂಡ್ತದೆ, ಸ್ವಜ್ಞಾನವನ್ನು ಅದು ಕೊಡ್ತದೆ. ಸಹಿಷ್ಣುತಾ ಮನೋಭಾವ ಅಂದರೆ ಎಲ್ಲರೂ ಒಂದೇ ಎನ್ನುವಂತಹ ಒಂದು ಮನೋಭಾವವನ್ನು ನಮ್ಮಲ್ಲಿ ಉತ್ತಮಪಡಿಸುವಂಥದ್ದು ಈ ಸಮಾಜಶಾಸ್ತ್ರ. ಇನ್ನು 6ನೇ ಪಾಯಿಂಟ್, ಅದು ಒಂದು ಪ್ರಾಯೋಗಿಕ ಮೌಲ್ಯವನ್ನು ಕೊಡ್ತದೆ. ಪ್ರಯೋಗವಾಗಿ ಅಂದರೆ ಈಗ ಜೀವನದಲ್ಲಿ ಸಮಾಜದಲ್ಲಿ ನಡೆಯುವಂತಹ ಯಾವುದೇ ಒಂದು ವಿಷಯ ಇರ್ಬೋದು. ಸಮಾಜಶಾಸ್ತ್ರವು ಒಂದು ಅಪರಾಧ ನಡೀತಾ ಇರ್ಬೋದು, ಬಾಲಾಪರಾಧ, ಕುಡಿತ, ಲೈಂಗಿಕ ಅಪರಾಧಗಳು, ಎಲ್ಲ ರೀತಿಯ ಒಂದು ಜ್ಞಾನವನ್ನು, ಪ್ರಾಯೋಗಿಕ ಮೌಲ್ಯವನ್ನು ತೋರಿಸ್ತದೆ. ಎಷ್ಟೋ ವಿಷಯಗಳು ನಮಗೆ ಕಣ್ಣಾರೆ ಕಾಣ್ತದೆ. ಲೈಂಗಿಕ ದೌರ್ಜನ್ಯಗಳಾಗುವಂಥದ್ದು ಕಾಣುವಂಥದ್ದು, ಅಪರಾಧಗಳಾಗುವಂಥದ್ದು, ಬಾಲಾಪರಾಧಗಳನ್ನು ಮಾಡುವಂಥದ್ದು, ಇವೆಲ್ಲ ಸಮಾಜದ ರೋಗಗಳ ಬಗ್ಗೆ ಇರ್ಬೋದು, ಎಲ್ಲದರ ಬಗ್ಗೆ ನಮಗೆ ಕಣ್ಣಿನಲ್ಲಿ ಕಾಣುವಂಥದ್ದು. ಇದೆಲ್ಲ ಒಂದು ಪ್ರಾಯೋಗಿಕ ಮೌಲ್ಯ ಅಂತ ಹೇಳುವಂಥದ್ದು. ಇವಿಷ್ಟು ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಅಂತ ಹೇಳ್ಬೋದು. ಯಾಕೆ ಸಮಾಜಶಾಸ್ತ್ರ ಮುಖ್ಯವಾಗಿದೆ ಅಂತ ಹೇಳಿದರೆ, ಈ ಸಮಾಜಶಾಸ್ತ್ರ ಅಂತ ಹೇಳಿದ ಕೂಡಲೇ ನಮಗೇನು ಮಾಡ್ತದೆ? ಅದು ನಮಗೆ ಜ್ಞಾನವನ್ನು ಒದಗಿಸ್ತದೆ, ನಮ್ಮ ಸುತ್ತಮುತ್ತಲಿನ ವಿಷಯಗಳನ್ನು, ಮಾಹಿತಿಗಳನ್ನು ಒದಗಿಸ್ತದೆ. ಇನ್ನೇನು ಮಾಡ್ತದೆ? ಅದೊಂದು ಪ್ರಾಯೋಗಿಕ ಮೌಲ್ಯವನ್ನು ಹೊಂದಿದೆ, ನಮಗೆ ಸ್ವಜ್ಞಾನವನ್ನು ಕೊಡ್ತದೆ, ಅದರ ಜೊತೆಗೆ ಒಂದು ಮಾರ್ಗದರ್ಶನವನ್ನು ಅದು ಮಾಡ್ತದೆ. ಮಾರ್ಗದರ್ಶಕವಾಗಿ ಸಮಾಜಶಾಸ್ತ್ರ ಸ್ವಜ್ಞಾನವನ್ನು ಅದು ನಮಗೆ ನೀಡ್ತದೆ. ಇನ್ನೇನು ಮಾಡ್ತದೆ? ಸಮಾಜಶಾಸ್ತ್ರದಿಂದಾಗಿ ನಾವು ಇನ್ನಷ್ಟು ಕಲಿತೇವೆ ಅಲ್ವಾ? ಸಮಾಜಶಾಸ್ತ್ರ ಇದೆಲ್ಲ ಕೂಡ ಅದರ ಪ್ರಾಮುಖ್ಯತೆಯನ್ನು ಹೇಳುವಂಥದ್ದು. ಒಟ್ಟು 6 ಪಾಯಿಂಟ್ಸ್ ಇದೆ. ನಿಮಗೆ ಇನ್ನಷ್ಟು ಪಾಯಿಂಟ್ಸ್ಗಳು ನಿಮ್ಮ ಮನಸ್ಸಲ್ಲಿ ಬಂದರೆ ಅದನ್ನು ಕೂಡ ನೀವು ಸೇರಿಸ್ಬೋದಾಗಿದೆ. ಅಂದರೆ ಭೌತಿಕ ಜ್ಞಾನ ಕೊಡ್ತದೆ, ಮಾರ್ಗದರ್ಶಕ ದೃಷ್ಟಿಕೋನ, ಇದೆಲ್ಲ ಕೂಡ ಸಹಿಷ್ಣುತೆ ಮನೋಭಾವ. ಅಂದರೆ ಸಮಾಜಶಾಸ್ತ್ರದಲ್ಲಿ ಈಗ ನಮ್ಮ ಸಮಾಜ ಅಂತ ಹೇಳಿದ ಕೂಡಲೇ ನಾವು ನಮ್ಮ ಸುತ್ತಮುತ್ತಲಿನ ಜನರಿರ್ತಾರೆ, ನಮ್ಮ ಸುತ್ತಮುತ್ತಲು ನೆರೆಕರೆಯವರೆಲ್ಲ ಇರ್ತಾರೆ. ಒಬ್ಬೊಬ್ಬರು ಒಂದೊಂದು ಜಾತಿಯವರು ಕೂಡ ಆಗಿರ್ತಾರೆ. ನಾವೇನು ಮಾಡ್ತೇವೆ? ಎಲ್ಲರ ಜೊತೆಗೆ ಪ್ರೀತಿಯಿಂದ ಇರ್ತೇವೆ ಅಥವಾ ಪ್ರೀತಿಸ್ತೇವೆ. ಅಲ್ಲಿ ನಮಗೆ ಒಂದು ನಾವೆಲ್ಲರೂ ಒಂದೇ ಎನ್ನುವಂಥ ಮನೋಭಾವ ಕೂಡ ಬರ್ತದೆ. ಇದೆಲ್ಲ ಕೂಡ ಬರುವುದು ಈ ಸಮಾಜದಿಂದ. ಸಮಾಜಶಾಸ್ತ್ರದ ಅಧ್ಯಯನ ಇದಕ್ಕೆಲ್ಲ ಕೂಡ ಅವಶ್ಯಕವಾಗಿರುವಂಥದ್ದು ಅಂತ ಹೇಳಿ ಅದರ ಪ್ರಾಮುಖ್ಯತೆಯನ್ನು ಬರಿತಾ ಹೋಗುವಂಥದ್ದು. ಅದರಿಂದ ಸಮಾಜಶಾಸ್ತ್ರದಲ್ಲಿ ಅದರ ಪ್ರಾಮುಖ್ಯತೆಯನ್ನು ಮತ್ತು ಅದರಲ್ಲಿರುವಂಥ ವಸ್ತು ವಿಷಯವನ್ನು ನೀವು ಓದಲೇಬೇಕು. ನೋಡಿ, ಒಂದು ಅರ್ಥ ಮಾಡಿಕೊಂಡು ಓದಿದರೆ ಒಂದು ಪ್ರಶ್ನೆಗೆ ಉತ್ತರವನ್ನು ಸಾಧಾರಣ 1/4 ಗಂಟೆಯಲ್ಲಿ ಅಥವಾ ಒಂದು 10 ನಿಮಿಷದಲ್ಲಿ ನಿಮಗೆ ಒಂದು ಘಟಕವನ್ನು ಕೂಡ ಮುಗಿಸಲಿಕ್ಕೆ ಆಗ್ತದೆ. ನೋಡಿ, ಈಗ ಸಮಾಜಶಾಸ್ತ್ರದ ಪ್ರಾಮುಖ್ಯತೆಯನ್ನು ನೋಡಿದೆವು. ಈ ಒಂದು ಪಾಠದಲ್ಲಿ ಬ್ಲಾಕ್ 1ರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವುದು ಸಮಾಜಶಾಸ್ತ್ರ ಎಂದರೇನು, ಸಮಾಜಶಾಸ್ತ್ರದ ವ್ಯಾಪ್ತಿ, ಸಮಾಜಶಾಸ್ತ್ರದ ವಸ್ತು ವಿಷಯ ಮತ್ತು ಅದರ ಪ್ರಾಮುಖ್ಯತೆ. ಈಗಾಗಲೇ ನಾವು ಪ್ರಾಮುಖ್ಯತೆಯನ್ನು ನೋಡಿದೆವು. ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಯಾಕೆ? ನಮಗೆ ಜ್ಞಾನವನ್ನು ನೀಡ್ತದೆ, ನಮಗೆ ಮಾರ್ಗದರ್ಶನವನ್ನು ನೀಡ್ತದೆ, ನಿರ್ದಿಷ್ಟ ಮಾಹಿತಿಯನ್ನು ಕೊಡ್ತದೆ, ಆಮೇಲೆ ಸ್ವಜ್ಞಾನವನ್ನು ಕೊಡ್ತದೆ, ಸಹಿಷ್ಣುತೆ ಭಾವನೆಯನ್ನು ಮೂಡಿಸ್ತದೆ. ಅಂದರೆ ನಾವೆಲ್ಲರೂ ಒಂದೇ ಎನ್ನುವ ಭಾವನೆಯನ್ನು ಅದು ಬೆಳೆಸ್ತದೆ, ಪ್ರಾಯೋಗಿಕ ಮೌಲ್ಯವನ್ನು ಕೊಡ್ತದೆ. ಇದನ್ನೆಲ್ಲ ಕೂಡ ಪಾಯಿಂಟ್ಸ್ ಮಾಡ್ತಾ ಬರ್ತಾ ಹೋದ್ರಾಯಿತು. ಇದು ಸಮಾಜಶಾಸ್ತ್ರದ ಪ್ರಾಮುಖ್ಯತೆ.
ಮೊದಲಿಗೆ ನೀವೇನು ಮಾಡಬೇಕು, ಸಮಾಜಶಾಸ್ತ್ರ ಎಂದರೇನು ಅಂತ ಓದಬೇಕು. ಸಮಾಜಶಾಸ್ತ್ರ ಅಂದ್ರೇನು, ನಮ್ಮ ಸುತ್ತಮುತ್ತಲೂ ಆಗುವಂತಹ ವಿಷಯಗಳನ್ನು ಕಲಿಯುವಂಥದ್ದೇ ಸಮಾಜಶಾಸ್ತ್ರ. ನಮ್ಮ ಸುತ್ತಮುತ್ತಲಿನ ಸಾಮಾಜಿಕ ಘಟನಾವಳಿಗಳ ವಿಜ್ಞಾನವೇ ಸಮಾಜಶಾಸ್ತ್ರ. ಎಲ್ಲ ಅನೇಕ ವ್ಯಾಖ್ಯೆಗಳಿದೆ ನೋಡಿ. ಅದರಲ್ಲಿ ಯಾವುದಾದರೂ ಸುಲಭವಾಗಿರುವಂಥ ವ್ಯಾಖ್ಯೆಯನ್ನು ಎರಡನ್ನು ಕಲಿಯಿರಿ ಸ್ನೇಹಿತರೆ. ಆ ಒಂದು ವ್ಯಾಖ್ಯೆ ಯಾವುದು ಕೂಡ ಆಗಿರ್ಬೋದು, ಇದರಲ್ಲಿ ತುಂಬಾ ವ್ಯಾಖ್ಯೆಗಳಿದೆ. ಇದರಲ್ಲಿ ನಿಮಗೆ ಇಷ್ಟವಾಗುವಂತಹ ಮತ್ತು ನಿಮಗೆ ಸುಲಭ ಅಂತ ಅನ್ನಿಸುವಂತಹ, ನೆನಪಲ್ಲಿ ಉಳಿಯುವಂತಹ ಯಾವುದಾದ್ರೂ ಎರಡು ವ್ಯಾಖ್ಯೆಗಳನ್ನು ಕಲಿ. ಇದಾದ ನಂತರ ವ್ಯಾಪ್ತಿ ಏನಿದೆ, ಸಮಾಜಶಾಸ್ತ್ರದ ವ್ಯಾಪ್ತಿ ಎಲ್ಲಿಯ ತನಕ ಇದೆ ಸಮಾಜಶಾಸ್ತ್ರದಲ್ಲಿ, ಯಾವುದನ್ನು ನಾವು ಓದಬೇಕು, ಅದು ವ್ಯಾಪ್ತಿ ಅಂತ ಹೇಳಿದ ಕೂಡಲೇ ಅದರಲ್ಲಿ ಒಂದು ಔಪಚಾರಿಕ ಮತ್ತು ಸಮನ್ವಯ ಪಂಥ ಎಂಬ ವಿಷಯಗಳು ಕಾಣ್ಬೋದು. ಸಮಾಜಶಾಸ್ತ್ರದಲ್ಲಿ ಔಪಚಾರಿಕ ಮತ್ತು ಸಮನ್ವಯ ಪಂಥ. ಸಮನ್ವಯ ಪಂಥ ಅಂದರೆ ಸಮನ್ವಯವಾಗಿ ಎಲ್ಲರೂ ಒಂದೇ ಎನ್ನುವಂಥ ಒಂದು ಭಾವನೆಯಲ್ಲಿ ಇರುವಂಥದ್ದು ಎಲ್ಲ ವಿಷಯಗಳು ಬರ್ತದೆ. ಸಮನ್ವಯ ಪಂಥ ಅಂತ ಹೇಳಿದ ಕೂಡಲೇ ಅದರಲ್ಲಿ ಈಗ ಒಂದು ಸಮನ್ವಯವಾಗಿ ನಾವು ಕಲಿಯುವಂಥದ್ದು, ಅದರಲ್ಲಿ ಅರ್ಥಶಾಸ್ತ್ರ ಇರ್ಬೋದು, ರಾಜ್ಯಶಾಸ್ತ್ರ ಇರ್ಬೋದು, ಮನಃಶಾಸ್ತ್ರಗಳು ಇರ್ಬೋದು. ಈ ಒಂದು ಪಾಯಿಂಟ್ಸನ್ನು ಹಾಕಬೇಕು, ಬೇರೆ ಯಾವುದು ಕೂಡ ನಿಮಗೆ ಬೇಡ. ನೀವು ಇಷ್ಟೊಂದು ವಿಷಯಗಳಿದೆ, ಇದನ್ನು ಯಾವುದನ್ನು ಓದಬೇಕಪ್ಪ ಅಂತ ಹೇಳುವಂಥ ಒಂದು ಕನ್ಫ್ಯೂಷನ್ ಕೂಡ ನಿಮಗೆ ಇರ್ತದೆ. ಆವಾಗ ಇಷ್ಟು ನೋಡಿದರೆ ಸಾಕು. ನೋಡಿ ಇದರ ವ್ಯಾಪ್ತಿ, ಯಾವ ವ್ಯಾಪ್ತಿ, ಎಷ್ಟು ತನಕ ವ್ಯಾಪ್ತಿ ಇದೆ ಅಂದರೆ ಒಂದು ಔಪಚಾರಿಕ ಪಂಥ ಮತ್ತೊಂದು ಸಮನ್ವಯ ಪಂಥ. ಔಪಚಾರಿಕ ಪಂಥದಲ್ಲಿ ಏನಿದೆ, ಔಪಚಾರಿಕ ಪಂಥದಲ್ಲಿ, ಔಪಚಾರಿಕ ಅಂತ ಹೇಳಿದ ಕೂಡಲೇ ಹೇಗೆ ಅಂತ ಹೇಳಿದರೆ, ಒಂದು ಸಾಮಾಜಿಕ ಸಂಬಂಧಗಳ ಬಗೆಗಳ ಅಮೂರ್ತ ಅಧ್ಯಯನಕ್ಕೆ ಸಮಾಜಶಾಸ್ತ್ರದ ವ್ಯಾಪ್ತಿಯನ್ನು ಔಪಚಾರಿಕ ಪಂಥ ಅಂತ ಹೇಳುವಂಥದ್ದು. ಅಮೂರ್ತ ಅಧ್ಯಯನ, ಮೂರ್ತವಾಗಿರುವಂಥದ್ದಲ್ಲ, ಅಮೂರ್ತವಾಗಿರುವಂತಹ ಒಂದು ಅಧ್ಯಯನ ಅಂತ ಹೇಳುವಂಥದ್ದು. ಹೊರಗಿನ ಪ್ರಪಂಚ ಅಂತ ಕೂಡ ಹೇಳ್ಬೋದು, ಅಥವಾ ಒಂದು ಸಹಕಾರ, ಸ್ಪರ್ಧೆ, ಘರ್ಷಣೆ, ಸಮೀಕರಣ ಅದೆಲ್ಲ ಕೂಡ ಒಳಗೊಂಡಿರುವಂಥದ್ದು. ರಾಜಕೀಯ ಕ್ಷೇತ್ರವಿರ್ಬೋದು, ಕ್ರೀಡಾ ಕ್ಷೇತ್ರಗಳಿರ್ಬೋದು, ಯಾವುದಾದ್ರೂ ಒಂದು ಬೇರೆ 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 ಕ್ಷೇತ್ರ, ಅದು ಒಂದು ಔಪಚಾರಿಕ ಪಂಥ. ಇನ್ನು ಸಮನ್ವಯ ಪಂಥ, ಸಮನ್ವಯ ಪಂಥದಲ್ಲಿ ಎಲ್ಲ ವಿಷಯಗಳಿರುವಂಥದ್ದು. ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಮನಃಶಾಸ್ತ್ರ, ವಿಶೇಷೀಕೃತ ಎಲ್ಲ ವಿಜ್ಞಾನಗಳನ್ನು ಸೇರಿರುವಂಥದ್ದೇ ಸಮನ್ವಯ ಪಂಥ. ಈ ರೀತಿ ಒಂದು ಪಾಯಿಂಟ್ಸನ್ನು ಮಾಡಿ ಆ ಪಾಯಿಂಟ್ಸನ್ನು ಯಾವ ರೀತಿ ವಿವರಿಸಬೇಕು ಅಂತ ಹೇಳಿದರೆ, ನಾವೀಗ ಬರಿಬೇಕು ಸಮಾಜಶಾಸ್ತ್ರ ಎಂದರೇನು ಅಂತ ಬರಿಬೇಕು. ಅದಾದ ನಂತರ ಸಮಾಜಶಾಸ್ತ್ರದ ವ್ಯಾಪ್ತಿಯು ಔಪಚಾರಿಕ ಪಂಥ ಮತ್ತು ಸಮನ್ವಯ ಪಂಥಗಳನ್ನು ಒಳಗೊಂಡಿದೆ ಅಂತ ಬರಿಬೇಕು. ಅದಾದ ನಂತರ ಔಪಚಾರಿಕ ಪಂಥದಲ್ಲೇನಿದೆ, ಸಮನ್ವಯ ಪಂಥದಲ್ಲೇನಿದೆ ಅಂತ ನೋಡಬೇಕು. ಅಷ್ಟೇ. ಅದ ಒಂದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಗುರುತನ್ನು ಹಾಕ್ಕೊಳ್ಳಿ, ಅಷ್ಟು ಗುರುತನ್ನು ಹಾಕ್ಕೊಳ್ಳಿ. ಅಥವಾ ಒಂದು ನೀವು ಪಾಯಿಂಟ್ಸ್ ಬುಕ್ ಅಂತ ಮಾಡ್ತಾ ಇದ್ದರೆ ಅಲ್ಲಿ ಅಷ್ಟು ಬರೆದ್ರೆ ಸಾಕು. ನೀವು ಸಮಾಜಶಾಸ್ತ್ರದ ವ್ಯಾಪ್ತಿ ಅಂತ ಬರೀರಿ. ಅದರಲ್ಲಿ 2 ಪಾಯಿಂಟ್ಸ್, ಔಪಚಾರಿಕ ಪಂಥ ಮತ್ತು ಸಮನ್ವಯ ಪಂಥ. ಔಪಚಾರಿಕ ಪಂಥಗಳಿಗೆ ಪಾಯಿಂಟ್ಸ್ಗಳು, ಅದು ಬೇರೆ ಬೇರೆ ರಾಜಕೀಯ ಕ್ಷೇತ್ರ, ಕ್ರೀಡಾ ಕ್ಷೇತ್ರ, ಸಹಕಾರ, ಸ್ಪರ್ಧೆ, ಘರ್ಷಣೆ ಅದನ್ನೆಲ್ಲ ಅದರೊಳಗೆ ಬರೆಯಿರಿ. ಸಮನ್ವಯ ಪಂಥ ಅಂತ ಹೇಳಿದ ಕೂಡಲೇ ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಮನಃಶಾಸ್ತ್ರ, ವಿಶೇಷೀಕೃತ ವಿಜ್ಞಾನ ಎಲ್ಲ ಕೂಡ ಅದರೊಳಗೆ ಬರೆಯಿರಿ. ಅಷ್ಟು ಬರಿತಾ ಹೋಗಿ ನಂತರ ಅದನ್ನು ಎಷ್ಟು ಅಂಕಕ್ಕೆ ಬಂದಿದೆ ಅಂತ ನೋಡ್ಕೊಳ್ಳಿ. 5 ಅಂಕಕ್ಕೆ ಆದರೆ 1-1.5 ಪುಟದಷ್ಟು ಬರೀಲಿಕ್ಕೆ, ಇಷ್ಟು ಬರೆದಾಗ 1.5 ಪುಟ ಆಗ್ತದೆ. ಹಾಗೆಯೇ 10 ಅಂಕಕ್ಕೆ ಬಂದಾಗ ನೀವೇನು ಮಾಡಬೇಕು ಅಂದರೆ 3-4 ಪುಟದಷ್ಟು ಬರಿಬೇಕು. ಹಾಗೆಯೇ 15 ಅಂಕಕ್ಕೆ ಬಂದಿದ್ದರೆ 4ರಿಂದ 5 ಪುಟದಷ್ಟಾದರೂ ಬರಿಬೇಕು. ಆವಾಗ ನೀವೇನು ಮಾಡಬೇಕು ಅಂತ ಕೇಳ್ಬೋದು. ಆವಾಗ ಏನು ಮಾಡಬೇಕು, ಆ ಪಾಯಿಂಟ್ಸನ್ನು ಸ್ವಲ್ಪ ಪೇಜ್ ಕವರ್ ಆಗುವ ರೀತಿಯಲ್ಲಿ ದೂರದಲ್ಲಿ ಬರೀಬೇಕು. ಆರಂಭದಲ್ಲಿ ಪಾಯಿಂಟ್ಸ್ಗಳನ್ನೆಲ್ಲ ಬರೀರಿ, ಅದಾದ ನಂತರ ಪಾಯಿಂಟ್ಸನ್ನು ವಿವರಿಸ್ತಾ ಹೋಗಬೇಕು. ಈಗ ಔಪಚಾರಿಕ ಪಂಥ ಅಂತ 1 ಪುಟದಲ್ಲಿ ಬರೆದು ಅರ್ಧ ಪೇಜ್ ಆಗುವಷ್ಟು ಅದರ ಬಗ್ಗೆ ಎಲ್ಲ ನಿಮಗೆ ಏನೆಲ್ಲ ಯೋಚನೆಗಳು ಬರ್ತದೆ ಅದನ್ನೆಲ್ಲ ಬರಿತಾ ಹೋಗಿ. ಅಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಯೋಚನೆಗಳು ಏನೆಲ್ಲ ನಿಮಗೆ ವಿವರಣೆಗಳು ನಿಮ್ಮ ಮನಸ್ಸಿಗೆ ಬರ್ತದೆ ಅದನ್ನೆಲ್ಲ 1 ಪುಟದಷ್ಟು ಬರಿತಾ ಹೋಗಿ. ಅದಾದ ನಂತರ ಔಪಚಾರಿಕ ಪಂಥದಲ್ಲಿರುವ ಪಾಯಿಂಟ್ಸ್ಗಳನ್ನು ಸ್ವಲ್ಪ ದೂರ ಬರೆದು ಅದಕ್ಕೂ ಕೂಡ ವಿವರಣೆಯನ್ನು ಕೊಡಿ. ಅದಾದ ನಂತರ 2 ಪುಟದಷ್ಟು ಔಪಚಾರಿಕ ಪಂಥದ ಬಗ್ಗೆ ಬರೀರಿ. ಅದಾದ ನಂತರ ಮತ್ತೊಂದು ಪುಟದಲ್ಲಿ ಸಮನ್ವಯ ಪಂಥ ಅಂತ ಬರೆದು, ಸಮನ್ವಯ ಪಂಥ ಅಂದರೆ ಎಲ್ಲ ವಿಷಯಗಳನ್ನು ಒಳಗೊಂಡಿರುವಂತಹ ಒಂದು ವಿಜ್ಞಾನ.
ಸಮಾಜಶಾಸ್ತ್ರದಲ್ಲಿ ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಮನಃಶಾಸ್ತ್ರ ಆ ಪಾಯಿಂಟ್ಸನ್ನೆಲ್ಲ ಅಲ್ಲೂ ಕೂಡ ಒಂದೊಂದು ಕಾಲು ಪುಟದಷ್ಟಾದರೂ ಆ ಪಾಯಿಂಟ್ಸ್ಗಳನ್ನು ಆ ದೂರದಲ್ಲಿ ಬರೆದು ಅದರ ವಿವರಣೆಯನ್ನು ಕೊಡ್ತಾ ಹೋಗಿ. ಆವಾಗ ನಿಮಗೆ 3 ಪುಟದಷ್ಟು ಕೂಡ ಬರಿಬೋದು, 4-5 ಪುಟದಷ್ಟು ಕೂಡ ಬರಿಬೋದು. ಅದರ ಸಂಬಂಧಪಟ್ಟಂಥ ವಿವರಣೆಗಳನ್ನು ಬರಿತಾ ಹೋಗಿ. ಇಷ್ಟು ಮಾಡಿದರೆ ನಿಮಗೆ ಇದು ಸಮಾಜಶಾಸ್ತ್ರ ಆಗಲಿ ಯಾವುದೇ ಒಂದು ಸಬ್ಜೆಕ್ಟ್ ಆಗಲಿ ಯಾವುದೇ ರೀತಿಯ ಕಷ್ಟ ಅಂತ ಅನಿಸೋದಿಲ್ಲ. ಮೇನ್ ನಿಮಗೆ ಪಾಯಿಂಟ್ಸ್ ಬೇಕು, ಪಾಯಿಂಟ್ಸ್ ನಿಮ್ಮಲ್ಲಿರಬೇಕು, ಪಾಯಿಂಟ್ಸ್ ನೀವು ಅರ್ಥ ಮಾಡ್ಕೊಳ್ಬೇಕು, ಅದನ್ನು ನೆನಪಲ್ಲಿಡಲೇಬೇಕು ಸ್ನೇಹಿತರೆ. ಇನ್ನು ಸಮಾಜಶಾಸ್ತ್ರದ ವಸ್ತು ವಿಷಯನ್ನು ತಿಳಿಸಿ ಅಂತ ಹಲವು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ವಸ್ತು ವಿಷಯ ಮತ್ತು ಪ್ರಾಮುಖ್ಯತೆ ಎರಡನ್ನು ಜೊತೆಯಾಗಿ ಕೂಡ ಕೇಳಿದ್ದಾರೆ, ಬೇರೆ ಬೇರೆಯಾಗಿ ಕೂಡ ಕೇಳ್ತಾರೆ. ವಸ್ತು ವಿಷಯ ಏನು? ವಸ್ತು ವಿಷಯ ಇದರಲ್ಲಿ ಕೂಡ ನೋಡಿ, ನಾನು ಸಂಪೂರ್ಣವಾಗಿ ಇದನ್ನೆಲ್ಲ ಒಮ್ಮೆ ಓದಿ ಈ ರೀತಿಯಾಗಿ ಪಾಯಿಂಟ್ಸನ್ನು ಬರೆದಿಟ್ಟಿದ್ದೇನೆ. ನಾನು ಯಾವ ರೀತಿಯಾಗಿ ಓದಿದ್ದೇನೆ ಅದನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಈಗ ಸಮಾಜಶಾಸ್ತ್ರದ ವಸ್ತು ವಿಷಯ ಏನು ಅಂತ ಹೇಳಿದಾಗ ಒಮ್ಮೆ ಎಲ್ಲವನ್ನು ನೋಡ್ಕೊಂಡೋಗಿ ಅದರಲ್ಲಿ ಏನು ನನಗೆ ಪಾಯಿಂಟ್ ಸಿಕ್ಕಿತು ಅಂದರೆ, ಸಮಾಜಶಾಸ್ತ್ರದ ವಸ್ತು ವಿಷಯ ಅಂದರೆ ಅರ್ಥಶಾಸ್ತ್ರ, ಮನಃಶಾಸ್ತ್ರ, ಇತಿಹಾಸ, ರಾಜ್ಯಶಾಸ್ತ್ರ, ಮಾನವಶಾಸ್ತ್ರ, ನ್ಯಾಯಶಾಸ್ತ್ರ ಇದನ್ನು ಒಳಗೊಂಡಿರುವುದೇ ಸಮಾಜಶಾಸ್ತ್ರದ ವಸ್ತು ವಿಷಯ ಸ್ನೇಹಿತರೆ. ಇಷ್ಟೇ, ಇದರಲ್ಲಿ ಏನೂ ಕೂಡ ಇಲ್ಲ. ಇದನ್ನೇ ವಿವರಿಸಿ. ಅರ್ಥಶಾಸ್ತ್ರ ಅಂದ್ರೇನು, ರಾಜ್ಯಶಾಸ್ತ್ರ ಅಂದ್ರೇನು ಅಂದರೆ ನಿಮಗೆ ಗೊತ್ತಿರುವ ಪ್ರಕಾರ ರಾಜ್ಯಶಾಸ್ತ್ರ ಅಥವಾ ಅರ್ಥಶಾಸ್ತ್ರ ಅಂತ ಹೇಳಿದ ಕೂಡ ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟದ್ದು ಅಂತ ನಿಮಗೆ ಗೊತ್ತಿರ್ತದೆ. ರಾಜ್ಯಶಾಸ್ತ್ರ ಅಂತ ಹೇಳಿದ ಕೂಡಲೇ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ರಾಜಕೀಯ ವಿಷಯಗಳು ಒಳಗೊಂಡಿರುವಂಥದ್ದೇ ರಾಜ್ಯಶಾಸ್ತ್ರ. ಇನ್ನು ಮನಃಶಾಸ್ತ್ರ, ಮನಸ್ಸಿಗೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಅಧ್ಯಯನ ಮಾಡುವಂಥದ್ದು. ಮಾನವಶಾಸ್ತ್ರ, ಮಾನವನ ಜೀವನದ ಬಗ್ಗೆ ಅಧ್ಯಯನ ಮಾಡುವಂಥದ್ದು. ಇತಿಹಾಸ, ಕಳೆದು ಹೋದ ಗತಕಾಲದ ವಿಷಯಗಳನ್ನು ಅಧ್ಯಯನ ಮಾಡುವಂಥದ್ದು. ನ್ಯಾಯಶಾಸ್ತ್ರ ಅಂದರೆ ನ್ಯಾಯಕ್ಕೆ ಸಂಬಂಧಪಟ್ಟಂತಹ ಒಂದು ಶಾಸ್ತ್ರ, ನ್ಯಾಯದ ಬಗ್ಗೆ ತಿಳಿಸುವಂತಹ ಶಾಸ್ತ್ರ. ಈ ರೀತಿಯಾಗಿ ಎಲ್ಲದರ ಒಂದು ವಿವರಣೆಯನ್ನು ತಿಳಿತಾ ಹೋಗಿ. ಪಾಯಿಂಟ್ಸನ್ನು ಮೇಯ್ನಾಗಿ ಮಾಡ್ಕೊಳ್ಳಿ. ಇಷ್ಟು ಓದಿದರೆ ಸಮಾಜಶಾಸ್ತ್ರದ ವಸ್ತು ವಿಷಯ ಮುಗಿಯಿತು. ಇದಾದ ನಂತರ ಸಮಾಜಶಾಸ್ತ್ರದ ಪ್ರಾಮುಖ್ಯತೆಯನ್ನು ಕೇಳಿದಾಗ ಈಗಾಗಲೇ ನಾನು ಹೇಳಿದ್ದೇನೆ, ಸಮಾಜಶಾಸ್ತ್ರವು ಜ್ಞಾನವನ್ನು ಕೊಡ್ತದೆ, ನಿರ್ದಿಷ್ಟ ಮಾಹಿತಿಯನ್ನು ಕೊಡ್ತದೆ, ಮಾರ್ಗದರ್ಶನವನ್ನು ಮಾಡ್ತದೆ, ಸ್ವಜ್ಞಾನವನ್ನು ಮಾಡ್ತದೆ, ಭೌತಿಕ ಸಾಧನವಾಗಿ ಕೆಲಸ ಮಾಡ್ತದೆ, ನಮಗೆ ಸಹಿಷ್ಣುತೆಯ ಭಾವನೆಯನ್ನು ಕೊಡ್ತದೆ. ಇದೊಂದು ಪ್ರಾಯೋಗಿಕ ಸ್ಥಿತಿ ಕೂಡ, ಪ್ರಾಯೋಗಿಕ ಮೌಲ್ಯವನ್ನು ಕೂಡ ಕೊಡ್ತದೆ. ನೋಡಿ, ಇದಿಷ್ಟು ಆದರೆ ನಮ್ಮ ಮೊದಲ ಯೂನಿಟ್ ಮುಗಿಯಿತು. ಇವತ್ತಿನಿಂದ ನೀವು ಓದ್ತಾ ಇದ್ದೀರಿ ಅಂತಾದರೆ, ಇವತ್ತಿನಿಂದ ನೀವು ಸಮಾಜಶಾಸ್ತ್ರವನ್ನು ಓದ್ತಾ ಇದ್ದೀರಿ ಅಂತಾದರೆ ಇವತ್ತಿಗೆ ಘಟಕ 1 ಮುಗಿಸ್ಕೊಳ್ಳಿ. ಘಟಕ 1ರಿಂದ ಯಾವುದಾದರೂ ಪ್ರಶ್ನೆ ಬಂದೇ ಬರ್ತದೆ ಸ್ನೇಹಿತರೆ. ಆದ್ದರಿಂದ ಘಟಕ 1 ಸ್ಕಿಪ್ ಮಾಡಬೇಡಿ. ಘಟಕ 1 ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು, ವೆರಿ ಇಂಪಾರ್ಟೆಂಟ್. ಬ್ಲಾಕ್ 1ರಲ್ಲಿ ಘಟಕ 1 ಇಷ್ಟು ಎಲ್ಲವನ್ನು ಕೂಡ ಇವತ್ತೇ ಓದಿ ಮುಗಿಸಿ. ನೀವು ಮನಸ್ಸು ಕೊಟ್ಟು ಸರಿಯಾಗಿ ಆಲೋಚನೆ ಮಾಡಿ ಓದಿದರೆ ಕಾಲು ಗಂಟೆಯಲ್ಲಿ ನಿಮಗೆ ಘಟಕ 1 ಮುಗಿಸಲಿಕ್ಕೆ ಆಗ್ತದೆ. ಇವತ್ತಿನಿಂದ ಟ್ರೈ ಮಾಡಿ ನೋಡಿ, ಆ ಪಾಯಿಂಟ್ಸನ್ನು ಅರ್ಥ ಮಾಡಿಕೊಳ್ಳಿ. ಒಮ್ಮೆ ಓದಿದ ನಂತರ ನಿಮಗೆ ನೀವೇ ಆ ಪಾಯಿಂಟ್ಸನ್ನು ಹೇಳಿಕೊಳ್ಳಿ. ಸಮಾಜಶಾಸ್ತ್ರ ಎಂದರೇನು, ಸಮಾಜಶಾಸ್ತ್ರದ ವ್ಯಾಪ್ತಿ ಏನು, ಸಮಾಜಶಾಸ್ತ್ರದ ವಸ್ತು ವಿಷಯ ಏನು, ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಏನು, ಇಷ್ಟು ಹೇಳ್ಕೊಂಡ್ರೆ ಯಾವತ್ತಿಗೂ ಕೂಡ ನೆನಪಲ್ಲಿರ್ತದೆ ಸ್ನೇಹಿತರೆ. ಕಷ್ಟವೇ ಇಲ್ಲ, ಯಾವುದು ಕೂಡ ಕಷ್ಟ ಇಲ್ಲ. ಕಲಿತ ನಂತರ ಅದು ಏನೂ ಕಷ್ಟ ಇಲ್ಲ. ಅದರಿಂದ ಇವತ್ತಿನಿಂದಲೇ ಒಮ್ಮೆ ಸಮಾಜಶಾಸ್ತ್ರವನ್ನು ಕೂಡ ಮುಟ್ಟಿ, ಸಮಾಜಶಾಸ್ತ್ರ ಪುಸ್ತಕವನ್ನು ಕೂಡ ಓಪನ್ ಮಾಡಿ ಘಟಕ 1 ಮುಗಿಸಿಬಿಡಿ. ಮುಂದಿನ ವಿಡಿಯೋದಲ್ಲಿ ನಾನು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಘಟಕವನ್ನು ಆರಂಭದಲ್ಲಿ ಹೇಳ್ತಾ ಹೋಗ್ತೇನೆ. ಯಾವ ಘಟಕದಿಂದ ಬಂದೇ ಬರ್ತದೆ ಪ್ರಶ್ನೆಗಳು ಅಂತ ನಿಮಗೆ ಯಾವ ರೀತಿ ಓದಬೇಕು ಕೂಡ ಹೇಳ್ತಾ ಹೋಗ್ತೇನೆ. ಇವತ್ತು ನೀವು ಘಟಕ 1 ಮುಗಿಸಿಬಿಡಿ. ಅದರ ಪಾಯಿಂಟ್ಸನ್ನು ಟಿಕ್ ಮಾಡಿ, ಇಲ್ಲಾಂದರೆ ಗುರುತನ್ನಾದರೂ ಕೂಡ ಹಾಕಿ ಇಡಿ. ಈ ರೀತಿಯಾಗಿ ಮಾಡ್ತಾ ಹೋದರೆ ಎಲ್ಲ ಸಬ್ಜೆಕ್ಟನ್ನು ಆದಷ್ಟು ಬೇಗ ನಾವು ಕವರ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.